ಪಾಸ್ಟ್ರೇ ದಯವಿಟ್ಟು ಸಭೆಗಿಂತ ಮುಂಚೆನೇ ಪಾಸ್ಟ್ರೇ ಪ್ರಾರ್ಥನೆ ಮಾಡಿರಿ, ನನ್ನ ಮಗಳಿಗೆ ಮೂಗಲ್ಲಿ ಮಾಂಸ ಬೆಳೆದಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು, ಅದಕ್ಕೆ ಆಪ್ರೇಷನ್ ಮಾಡಿಸ್ಲೇಬೇಕಂತ. ಕರೆಕ್ಟಾ? ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳಿ ಎಲ್ರಿಗೂ. ಹೌದ್ರಿ, ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಆಮೇಲೆ ನಾನು ಹೇಳಿದೆ ಸಮಾಧಾನ ಇರಲಿ. ಸಭೆಯಲ್ಲಿ ಅಭಿಷೇಕ ಬರುವಾಗ ನಿಮ್ಮ ಮಗಳಿಗೋಸ್ಕರ ನಾನು ಸರಿಯಾದ ಸಮಯಕ್ಕೆ ಪ್ರಾರ್ಥನೆ ಮಾಡ್ತೀನಿ, ದೇವರು ಅವಳನ್ನ ಗುಣಪಡಿಸ್ತಾರೆ, ನಂಬಿಕೆ ಇರಲಿ ಅಂತ ಹೇಳಿದ್ವಿ. ಆಮೇಲೆ ನಂತರ ಮಂಗಳವಾರ ಅವ್ರು ಚೆಕಪ್ ಮಾಡಿಸ್ಕೊಳ್ಳಿಕ್ಕೆ ಹೋದ್ರಂತೆ ಅಲ್ವಾ? ಏನಾಯ್ತು ಹೇಳ್ತೀರಾ? ಮಂಗಳವಾರ ಹೋದಾಗ ಅವ್ರ ಚೆಕಪ್ ಮಾಡೋದು ಬೇಕಾದ್ರೆ ಪಲ್ಲ ಇತ್ತಂತ ಹೇಳಿದ್ರಿ. ಆಮೇಲೆ ಸ್ಕ್ಯಾನಿಂಗ್ ಎಷ್ಟು ದಿನದ ಹಿಂದೆ ಇತ್ತಂತ ಹೇಳಿದ್ರು? 4 ದಿವಸದಿಂದ ರೀ. 4 ದಿವಸದಿಂದ ಇತ್ತು. ಸಂಡೇ ಇಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಹೋದ್ವಿಲ್ರಿ ನಾವು. ಸಂಡೇ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ರಿ. ಮಂಗಳವಾರ ದಿವಸ ರೀ ಅದು ಬಿಡಬೇಡಿ, ನೀವು ಸಹ 3 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರಿ ಅಂತ ಕೇಳಿದೆ. ಅದು ನಂಬಿಕೆ. ಸಭೆಗೆ ಪ್ರಾರ್ಥನೆಗೆ ಬರ್ಲಿಕ್ಕೆ ಎಷ್ಟು ತಿಂಗಳಾಯ್ತು? ಎಷ್ಟು ತಿಂಗಳ? 10ನೇ ತಿಂಗಳು ಸ್ಟಾರ್ಟಿಂಗ್. 10 ತಿಂಗಳದ ವಿಶ್ವಾಸಿ, 10 ತಿಂಗಳದ ವಿಶ್ವಾಸಿಗೆ ಮಗಳಿಗೆ ಆಪ್ರೇಷನ್ ಮಾಡಬೇಕಂದ್ರೆ ಏನು ಮಾಡಬೇಕಂತ ದೇವ್ರು ಕಲಿಸ್ಕೊಡ್ತಾ ಇದ್ದಾನೆ. ಬರೀ 10 ತಿಂಗಳ ವಿಶ್ವಾಸಿ. ಆಮೇಲೆ ನಂಬಿಕೆಯಿಂದ ಮೊದಲು ಮನೆಯಲ್ಲಿ 3 ದಿನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದ್ದಾರೆ. ಡಾಕ್ಟರ್ ಮೂಗಲ್ಲಿ ಮಾಂಸ ಇದೆ ಅಂತ ಹೇಳಿದ ನಂತರ ಚೆಕಪ್ಪಿಗೆ ಮಂಗಳವಾರ ಹೋದಾಗ ಏನಾಯ್ತು ಹೇಳಿ? ಈಗ ಅವ್ರು ನೋಡ್ಕೆಸ ಅದೇನೂ ಇಲ್ಲ ಅಂತೇಳಿ ಇನ್ನೊಮ್ಮೆ ಫೈನಲ್ ಎಕ್ಸ್ರೇ ತೆಗಿಸ್ರಿ ಅಂತ ಹೇಳಿದ್ರಿ. ಡಾಕ್ಟರ್ಗೆ ತೃಪ್ತಿ ಆಗಲಿಲ್ಲ, ಇನ್ನೊಂದು ಎಕ್ಸ್ರೇ ತೆಗೆದ್ರು. ಅಲ್ಲಿ ಏನೂ ಬಂದಿಲ್ರಿ ರಿಪೋರ್ಟ್. ಆಮೇಲೆ ಮುಂಚೆ ಎಕ್ಸ್ರೇ ತೆಗೆದಿದ್ರ? ಎಕ್ಸ್ರೇ ಚೆಕ್ ಮಾಡಿದ್ರಿ, ಆದರೆ ರಿಪೋರ್ಟಲ್ಲಿ ಏನೂ ಬರಲಿಲ್ಲ. ಅದು ಇತ್ತೋ ಇಲ್ವೋ ಗೊತ್ತಿಲ್ಲ, ರಿಪೋರ್ಟ್ ಮಾತ್ರ ನಾರ್ಮಲ್ ಬಂದಿರೋದು ನಮಗೆ ಗೊತ್ತು. ಈಗ ಹೇಗಿದ್ದಾಳೆ? ಆರಾಮದಾಳ್ರಿ. ಆರಾಮದ. ಕಿವಿನೂ ಇಲ್ಲಿ ಅದು 10 ದಿವಸ ಅಷ್ಟು ಟ್ಯಾಬ್ಲೆಟ್ ಕೊಟ್ಟಾರಿ, ಇನ್ನೇನು ಬೇಡ ಅಂತ ಹೇಳಿದಾರೆ. ಈಗ ಆರಾಮದಿರಲ್ಲ, ಈಗೇನು ಟೆನ್ಷನ್ ಇಲ್ಲ. ಈಗ ಪ್ರಾರ್ಥನೆ ಮಾಡ್ರಿ ಅಂತ ಅವಸರ ಮಾಡಲ್ಲ, ದೇವ್ರ ಆಶೀರ್ವಾದ ಮಾಡಲಮ್ಮ, ಕೂತ್ಕೊಳ್ರಿ. ಆಮೇಲೆ 4 ದಿನಗಳ ಹಿಂದೆ ಮಾಂಸ ಇದೆ, ಆಪರೇಷನ್ ಮಾಡಲೇಬೇಕಂತಿದ್ರು. ಪ್ರಾರ್ಥನೆ ಮಾಡಿಸ್ಕೊಂಡು ಮಂಗಳವಾರ ಹೋದಾಗ ಏನೂ ಕಾಣ್ತಾ ಇಲ್ಲ, ಒಂದು ಎಕ್ಸ್ರೇ ತೆಗೆದು ನೋಡೋಣ ಅಂತ ತೆಗೆದು ನೋಡಿದ್ರೆ ಮಾಸನಿಲ್ಲ, ಎಂಥದ್ದು ಇಲ್ಲ. ಆಮೇಲೆ ಕೆಲವೊಬ್ರು ಅಂದ್ಕೊಳ್ತಾರೆ, ಪಾಸ್ಟ್ರ್ ಇದರಲ್ಲಿ ಸಾಕ್ಷಿ ಹೇಳುವಂಥದ್ದೇನಿದೆ? ಈ ದಿನಗಳಲ್ಲಿ ಡಾಕ್ಟರ್ಗಳು ಹಿಂಗೆ ಹೇಳ್ತಾರೆ. ಹಿಂಗೆ ಹೇಳೋದಲ್ಲ, ಆಪ್ರೇಷನ್ನು ಮಾಡಿ ದುಡ್ಡು ಜಗ್ತಾರೆ. ಅದು ಮಾಂಸ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆ ಡಾಕ್ಟರ್ ದುಡ್ಡಿಗೋಸ್ಕರ ಅದು ಇತ್ತಂತ ಹೇಳಿದ್ರು ಸಹ ದೇವ್ರಿಗೆ ಅಂದ್ರೂ ದೇವರಿಗೆ ಸ್ತೋತ್ರ. ಯಾಕೆ ಹೇಳಿ? ಅವ್ರು ಇವರಿಂದ ದುಡ್ಡು ತಗೊಳ್ಳಾರ್ದನ್ಗೆ ಸರ್ಜರಿ ಬಂದ್ ಮಾಡಿಸಿ ದೇವರ ಹೃದಯ ಮುಟ್ದ. ಒಂದು ವೇಳೆ ಮಾಂಸ ಇತ್ತು ಅಂತ ಇಟ್ಕೊಳ್ಳಿ, ಆದ್ರೂ ದೇವರಿಗೆ ಸ್ತೋತ್ರ. ಅದು ಇಲ್ಲದಂತೆ ತೆಗೆದು ಹಾಕಿ ಸರ್ಜರಿಯನ್ನು ನಿಲ್ಲಿಸ್ದ. ನಾವು ಬಿದ್ರೂ ನಮಗೆ ಒಂದು ಮಹತ್ ಕಾರ್ಯ, ಎದ್ರೂ ನಮಗೆ ಒಂದು ಮಹತ್ ಕಾರ್ಯ. ಯಾಕಂದ್ರೆ ದೇವರು ಕೈ ಹಿಡಿದು ನಡೆಸುವಂಥ ಮಹತ್ ಕಾರ್ಯದ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತನ ಆತನಿಗೆ ಸಮರ್ಪಿಸ್ತೀರ. ನೀವು ಆತನಿಗೆ ಸಮರ್ಪಿಸೋದಾಗಿದ್ರೆ, ಅಮ್ಮ ನೀವು ಎಲ್ಲಿಂದ ಬರ್ತೀರಿ? ಹೌದಾ, ಎಷ್ಟು ದಿವಸದಿಂದ ಬರ್ತಾ ಇದ್ದೀರಮ್ಮ? ಹೌದ್ರಾ? ಇಲ್ಲಿ ಫಸ್ಟ್ ಟೈಮ್ ಬಂದ್ರ? ನಿಮ್ಮ ಮನೆಯವ್ರು ಯೇಸು ನಂಬಿದಾರ? ಇಲ್ಲ. ಅವ್ರ ನಿಮಿತ್ತವಾಗಿ ಕುಟುಂಬದಲ್ಲಿ ತುಂಬಾ ತೊಂದರೆ ಉಂಟಾಗ್ತೈತೆ. ಭಾಳ ಮನಸ್ಸು ಕುಗ್ಗಿ ಹೋಗಿದೆ ನಿಮಗೆ. ಎಲ್ಲಿ ಹೋದ್ರೆ ನನಗೆ ಸಮಾಧಾನ ಸಿಗ್ತತೆ ಅಂದ್ಕೊಳ್ತಾ ಇದ್ದೀರಾ? ನಿಜಾನ? ಇವತ್ತು ಸಹ ಇಲ್ಲೋದ್ರಾದ್ರೂ ಏನಾಗುತ್ತೆ ಬಿಡು ಅನ್ಕೊಂಡು ಬಂದಿದ್ದೀರಾ? ನಿಮಗೆ ಗೊತ್ತಾಗ್ಲಿ, ದೇವರ ರಾಜ್ಯದಲ್ಲಿ ದೇವರ ಆತ್ಮನಿದ್ದಾನೆ, ಪ್ರವಾದಿಗಳಿದ್ದಾರೆ. ನಾನು ಹೇಳೋದು ಸತ್ಯ ಅಂತ ನೀನು ಒಪ್ಕೊಳ್ತಾ ಇದ್ರೆ ಕೇಳಮ್ಮ. ನಿಮ್ಮ ಮನಸ್ಸು ದೇವರ ವಿಷಯಗಳ ಪರವಾಗಿ ಬರ್ತಾ ಬರ್ತಾ ಕುಂದಿ ಹೋಗ್ತಾ ಇದೆ. ಅದನ್ನು ಒಣಗ್ಲಿಕ್ಕೆ ಬಿಡಬೇಡಿ. ನಿಮಗೋಸ್ಕರ ಈ ವರ್ಷದ ಕೊನೆ ಹೊಸ ವರ್ಷದ ಪ್ರಾರಂಭದಲ್ಲಿ ದೇವರು ನಿರ್ದಿಷ್ಟವಾಗಿ ತನ್ನ ಮಹತ್ಕಾರ್ಯವನ್ನು ನಿಮಗಿಟ್ಟಿದ್ದಾನೆ. ನಮ್ಮ ಕುಟುಂಬ ಬದಲಾಗ್ತದೆ. ನಿಮಗೆ ಹೆಣ್ಣು ಮಕ್ಕಳಿದ್ದಾರೆ? ಒಬ್ಬರಲ್ಲ, ಇಬ್ರು. ನಿಮಗೆ ನಿದ್ದೆ ಭಾಳ ಬರ್ತದೆ, ತುಂಬ ಕಾಡುತ್ತೆ ನಿದ್ದೆ. ಒಂದು ಹುರುಪು ಅನ್ನೋದಿಲ್ಲ ಜೀವನದಲ್ಲಿ. ಮಕ್ಕಳ ಜೊತೆಗೆ ತಾಯಿ ಜೊತೆಗೆ ನಿಂತ್ಕೊಳ್ತೀರಾ? ನಾವು ಈ ಚೇನನ್ನು, ಈ ಬಂಧನವನ್ನು ನಾವು ಮುರಿಬೇಕು ಇವತ್ತು.
ಎಲ್ಲ ಬಂಧನಗಳು ಮುರಿದು ಹಾಕಲ್ಪಡಲಿ. ಹೊಸ ಜೀವನ ಅವ್ರಿಗೆ ಹರಿದು ಬರಲಿ. ಅವರಿಗೂ, ಅವರ ಮಕ್ಕಳಿಗೂ, ಅವರ ಮನೆಯವರಿಗೂ, ಅವರ ಕುಟುಂಬಕ್ಕೂ ಹೊಸ ಜೀವನ ಹರಿದು ಬರಲಿ ಸ್ವಾಮಿ. ಹೊಸ ಜೀವನ ಹರಿದು ಬರಲಿ. ಹೊಸ ಜೀವನ ಹರಿದು ಬರಲಿ. ಹೊಸ ಜೀವನ ಹರಿದು ಬರಲಿ. ನಿನ್ನ ಆಶೀರ್ವಾದ ಅವರನ್ನು ತುಂಬಿಕೊಳ್ಳಲಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಆಶೀರ್ವಾದ ಆಗ್ತಾ ಇದೆ. ಆಮೇನ್, ಆಮೇನ್. ನಾವು ಜೀವಿಸ್ತಾ ಇರುವಂಥ ಒಂದು ಸಭಾಪಾಲಕನ ಒಂದು ದೊಡ್ಡ ಜವಾಬ್ದಾರಿ ಏನಪ್ಪ ಅಂದರೆ, ಸಭಾಪಾಲಕನ ಒಂದು ದೊಡ್ಡ ಜವಾಬ್ದಾರಿ ಏನಂದರೆ ಸಭೆಯನ್ನು ನಡೆಸೋದಲ್ಲ. ಒಬ್ಬ ಸಭಾಪಾಲಕನ ದೊಡ್ಡ ಜವಾಬ್ದಾರಿ ಏನಂದರೆ ಸಭೆ ಬೆಳೆಯುವಾಗ ಕಟ್ಟಡವನ್ನು ಕಟ್ಟಿಕೊಳ್ಳುವಂಥದ್ದಲ್ಲ. ಒಬ್ಬ ಸಭಾಪಾಲಕನ ದೊಡ್ಡ ಜವಾಬ್ದಾರಿ ಏನಂದರೆ ಜನರನ್ನು, ಪ್ರತಿಯೊಬ್ಬರನ್ನು ಬರಲಿಕ್ಕಿರುವಂಥ ದೇವರ ರಾಜ್ಯ ಪ್ರವೇಶಿಸುವುದಕ್ಕಾಗಿ ಯೋಗ್ಯ ಸ್ಥಿತಿಗೆ ತಂದು ಯಾರೂ ತಪ್ಪಿಸಿಕೊಳ್ಳಲಾರದಂತೆ ಅವರನ್ನು ಸಿದ್ಧಪಡಿಸೋ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿ. ಆಮೇನ್. ಆದರೆ ಈ ದಿನಗಳಲ್ಲಿ ಆ ಜವಾಬ್ದಾರಿಯನ್ನು ನೆರವೇರಿಸೋದು ಬಹು ಕಷ್ಟವಾಗ್ತಾ ಇದೆ. ಯಾಕಪ್ಪ ಅಂದರೆ ಮೆಟೀರಿಯಲ್ ವರ್ಲ್ಡ್ ಅಂತ ಹೇಳ್ತೀವಿ. ಅಂದರೆ ಈ ಎಲ್ಲ ಮಿನುಗುವಂಥ ಸಾಮಾನುಗಳಿಂದ ಮಿನುಗುವಂಥ ಬಂಗಾರ, ಮಿನುಗುವಂಥ ಟ್ಯಾಪ್ಸ್, ಐಪ್ಯಾಡ್ಸ್, ಮಿನುಗುವಂಥ ಎಲ್ಲ. ಈಗ ನೋಡಿ, ಈ ದಿನಗಳಲ್ಲಿ ಸಭೆಗಳಲ್ಲಿ ಯಾವುದು ಕಚ್ಚಾ ಪಕ್ಕ ಇರಲ್ಲ, ಎಲ್ಲ ಅಚ್ಚುಕಟ್ಟಬೇಕು ನಮಗೆ. ಈಗ ಎಲ್ಲ AC ಸಭೆಗಳು. ಈ ಮೆಟೀರಿಯಲಿಸ್ಟಿಕ್ ಅಂದರೆ ಚೆನ್ನಾದದ್ದನ್ನು ತಿನ್ನಬೇಕು, ಚೆನ್ನಾದದ್ದನ್ನು ಉಡಬೇಕು, ಚೆನ್ನಾದದ್ದನ್ನು ಧರಿಸಿಕೊಳ್ಬೇಕು, ಚೆನ್ನಾಗಿ ಕಾಣಬೇಕು. ಈ ಲೋಕದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತೀವಿ ಅದಕ್ಕೆ. ಈ ಲೋಕಕ್ಕೆ ಸಂಬಂಧಪಟ್ಟಂಥ ಪ್ರಾಕೃತಿಕ ವಿಷಯ. ನನ್ನ ಸೀರೆ ಬೇರೆಯವ್ರ ಜೊತೆಗೆ ಹೋಲಿಸ್ಕೊಂಡು ನೋಡೋದು, ನನ್ನ ಶರ್ಟನ್ನು ಬೇರೆಯವ್ರ ಜೊತೆಗೆ ಹೋಲಿಸ್ಕೊಂಡು ನೋಡೋದು, ಈ ವಿಷಯಗಳಲ್ಲಿ ತೊಡಗಿರುವಂಥ ಸಭೆಗಳನ್ನು ಕರ್ತನ ಬರುವಿಕೆಗೋಸ್ಕರ ಸಿದ್ಧಪಡಿಸೋದು ಸಭಾಪಾಲಕರುಗಳಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಎಷ್ಟೋ ಸಭಾಪಾಲಕರುಗಳು ಈ ಹೊಳೆಯಲ್ಲಿ ತಾವು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇನ್. ತಾವು ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ ಅಂದ್ಕೊಳ್ತಿದೆ. ಆಮೇನ್. ಯಾರಿಗೂ ಇದು ತೋಚ್ತಾನೆ ಇಲ್ಲ. ಅಯ್ಯ, ನಾಶನದ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನಸ್ಸು ಈ ಭೂಮಿಯ ವಿಷಯಗಳ ಮೇಳಲ್ಲ. ಕೇಳ್ತಾ ಇದ್ರೆ ಅಂದ್ಕೊಳ್ತೀನಿ. ಒಂದು ಒಬ್ಬ ವ್ಯಕ್ತಿ ತುಂಬ ಕೆಮ್ಮೋದನ್ನು ನಾನು ನೋಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ತುಂಬ ಕೆಮ್ತಾ ಇದ್ದಾರೆ. ಅವ್ರಿಗೆ ಕೆಲವು ದಿನಗಳಿಂದ ಕೆಮ್ಮು ತುಂಬ ಕಾಡ್ತಾ ಇದೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲೂ ಯಾರಿಗೋ ಒಬ್ಬರಿಗೆ. ಯಾರಿಗೆ ಬ್ರದರ್? ಯಾರಿಗೆ? ನಿಮಗೆ ಕೆಮ್ಮು ಭಾಳ ಕಾಡ್ತಾ ಇದೆ. ವಾಕ್ಯನ ಧ್ಯಾನ ಕೊಟ್ಟು ಕೇಳಿ. ವಾಕ್ಯ ಕೇಳುವಾಗ ಆಗತ್ತ ಗುಣಪಡಿಸುವಿಕೆ ನಿಮ್ಮ ಮೇಲೆ ಇಳಿದು ಬರ್ಲಿಕ್ಕಿದೆ. ಕೆಮ್ಮಷ್ಟೇ ಹೋಗಲ್ಲ. ಇವತ್ತು ಅನೇಕ ಸಂಗತಿಗಳು, ಬೇಡವಾದಂಥ ಅನೇಕ ಸಂಗತಿಗಳು ಬಿಟ್ಟು ಹೋಗುತ್ತೆ. ನೀವು ವಾಕ್ಯ ಧ್ಯಾನ ಕೊಟ್ಟು ಕೇಳಬೇಕು. ವಾಕ್ಯದಲ್ಲಿ ಅಭಿಷೇಕ ಇದೆ. ವಾಕ್ಯ ಕೇಳುವಾಗ ಆತನ ಅಭಿಷೇಕ ಹರಿದು ಬರ್ತದೆ. ಆಮೇನ್. ಖಲಾಮಾಶುಂದ್ರಲಹಾಂದೆರೆಗೆದೆ. ಆಮೇನ್. 2 ಕೊರಿಂಥ 5:1. ಭೂಮಿಯ ಮೇಲಿರುವ ಕೇಳಿ, ಭೂಮಿಯ ಮೇಲಿರುವ ನಮ್ಮ ಮನೆ ಅಂದ್ರೆ ಇದು ನೀವು ಬಾಡಿಗೆಯಲ್ಲಿರುವಂಥ ಮನೆ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಳಿ, ನೀವು ಕಟ್ಟಿದಂಥ ಮನೆ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಳಿ, ಮುಂಚಿನ ವಚನಗಳನ್ನು ನೀವು ನೋಡಿಕೊಳ್ಳೋದಾಗಿದ್ರೆ ಇದು ಭೂಮಿ ಮೇಲೆ ನಮಗೆ ಕೊಡಲ್ಪಟ್ಟಿರುವಂಥ ಶರೀರದ ಬಗ್ಗೆ ಮಾತಾಡ್ತಾ ಇದೆ. ನಮ್ಮಲ್ಲಿ ಒಂದು ತೊಂದರೆ ಇದೆ. ಏನು ಗೊತ್ತಾ? ನಾನು ಅಂತ ಹೇಳುವಾಗ ನಾನು ನನ್ನ ಶರೀರಕ್ಕೆ ನಾನು ಅಂತ ಇದ್ದೀನಿ. ಇದಲ್ಲ. ನಿಜವಾದ ನಾನು ಒಳಗಡೆ ಇದ್ದೀನಿ. ನಿಜವಾದ ನೀನು ಒಳಗಡೆ ಇದೆಯಾ? ಇದು ಹೊರಗಡೆದೇನಂತೆ? ಮನೆ ಅಂತೆ. ನೀನು ನಿನ್ನ ಮನೆಯಲ್ಲಿ ನಿಂತ್ಕೊಂಡು, ಅಥವಾ ನಾವು ಇದು ನಮ್ಮ ಚರ್ಚ್ ಹಾಲ್ ಅಂತೀವಿ ಹೊರತು ಈ ಹಾಲಲ್ಲಿ ನಿಂತ್ಕೊಂಡು ನಾನು ಅಂತೀವ? ಇಲ್ಲ, ನಾನು ಅಂತೀವಿ. ಯಾಕೆ? ನಮ್ಮ ಶರೀರವನ್ನು ನಾವು ಅಂತ ತಿಳ್ಕೊಂಡಿದ್ದೀವಿ. ನಿಮ್ಮ ಶರೀರ ನೀನು ಅಲ್ಲ. ಹಾಗಿದ್ರೆ ಇದೇನು? ದೇವ್ರ ವಾಕ್ಯ ಹೇಳ್ತಾ ಇದೆ. ಮತ್ತೊಮ್ಮೆ ಪ್ರಾರಂಭ ಮಾಡಮ್ಮ. ಭೂಮಿಯ ಮೇಲೆ
ಇರುವ ನಮ್ಮ ಮನೆಯು ಇರುವ ಮನೆ ಏನು? ಭೂಮಿಯ ಮೇಲೆ ಇರುವ ಮನೆ ಇದು ನೀನಲ್ಲ. ಅರ್ಥ ಮಾಡ್ಕೋ. ಇದು ನೀನಲ್ಲ. ನೀನು ಒಳಗಡೆ ಇದ್ದೀಯಾ, ಆದ್ರೆ ಭೂಮಿ ಮೇಲೆ ಇರೋದಕ್ಕೆ ನಿನಗೆ ಕೊಡಲ್ಪಟ್ಟಿರುವಂತ ಮನೆ. ಇದು ಅರ್ಥ ಆಯ್ತಾ? ಇದ್ರ ಮೇಲೆ ನಮಗೆ ಎಷ್ಟು ಪ್ರೀತಿ ಅಂದ್ರೆ, ಅಮ್ಮಮ್ಮ ಪಾಸ್ಟ್ರೆ ಈಗ ಅದರಲ್ಲಿ ಹೋಗಬೇಡಿ ದಯವಿಟ್ಟು. ಕೇಳ್ತಾ ಇದ್ರೆ ಅನ್ಕೊಳ್ತೇನೆ. ಯಾಕೆ ಸೈತಾನ್ ನಾವು ಮೋಸ ಮಾಡಿದಾನೆ? ಏನಪ್ಪಾ ಅಂದ್ರೆ ಇದೇ ನೀನು ಅಂತ. ಇದು ನೀನಲ್ಲ, ಇದು ನೀನಲ್ಲೇ ಅಲ್ಲ, ಇದು ಮನೆ. ಓದಮ್ಮ ಮುಂದೆ. ಅಂದರೆ ನಮ್ಮ ದೇಹವೆಂಬ ಗುಡಾರವು. ಒಂದು ನಿಮಿಷ, ಗುಡಾರ ಅಂದ್ರೆ ಗೊತ್ತಾ? ಬಂಗ್ಲೆ ಅಲ್ಲ, ಗುಡಾರ. ಆಮೇನ್ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವಂತ ಗುಡಾರ. ಗುಡಾರ ಚೆನ್ನಾಗಿರ್ತದೋ ಅರಮನೆ ಚೆನ್ನಾಗಿರ್ತದೋ? ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಯಾಕೆ ಎಷ್ಟು ಭಯ ಬೀಳ್ತೀರ? ಗುಡಾರ ಚೆನ್ನಾಗಿರ್ತದೋ ಅರಮನೆ ಚೆನ್ನಾಗಿರ್ತದೋ? ಮತ್ತೇನಿ ಗುಡಾರನ ಅರಮನೆ ತರ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀಯಾ? ಗುಡಾರ ಆಗಿದ್ರನೆ ಚೆನ್ನ. ಅರ್ಥ ಆಗ್ತಾ ಇದೆಯಲ್ಲ? ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ದೇವರು ಭೂಮಿ ಮೇಲೆ ಇರ್ಲಿಕ್ಕೆ ಕೊಟ್ಟಂತ ಈ ಗುಡಾರವನ್ನು ಎಷ್ಟು ಪ್ರೀತಿಸ್ತಾ ಇದೀವಿ ಅಂದ್ರೆ, ಈ ಮಣ್ಣಿನ ಬಟ್ಟೆ ಗುಡಾರನ್ನ ಅರಮನೆ ರೀತಿಯಲ್ಲಿ ಶೃಂಗರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಆಗಲ್ಲ, 4 ದಿನ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಆ ಗುಡಾರ ಅಂದ್ರೆ ಗೊತ್ತಾ? ಕ್ಯಾನ್ವಾಸ್ಲಿಂದ ಮಾಡಿರ್ತಾರೆ. ಕ್ಯಾನ್ವಾಸ್ಲಿಂದ ಮಾಡಿರೋಂಥ ಗುಡಾರಕ್ಕೆ ಟೆಂಟ್. ಥ್ಯಾಂಕ್ ಯು. ಟೆಂಟ್ ಅಂದರೆ ಗೊತ್ತಾಗುತ್ತೆ ಅನ್ನಿಸ್ತದಲ್ಲ? ಟೆಂಟ್ ಕ್ಯಾನ್ವಾಸ್ಲಿಂದ ಮಾಡಿರ್ತಾರಲ್ಲ ಟೆಂಟ್. ಅದರಲ್ಲಿ ಎಂಥ ಅರಮನೆ ಹುಡುಕೋದು ಅಂದರೆ, ಈ ಗುಡಾರದಲ್ಲಿ ಪರ್ಮನೆಂಟ್ ಇರೋ ರೀತಿ ಇರಬೇಡ, ಟೆಂಟಲ್ಲಿ ಇರೋ ರೀತಿ ಇರ್ರಿ. ಅದಕ್ಕೆ ಕಾರಣ ತೋರಿಸ್ತೀನಿ ಈಗ. ತೊಂದರೆ ಯಾವಾಗಪ್ಪ ಅಂದ್ರೆ, ಇವತ್ತು ನೋಡಿ ಏನಾಗ್ಬಿಟ್ಟಿದೆ ಅಂದರೆ, ಈ ಟೆಂಟನ್ನು ನಾವು ಅರಮನೆ ಮಾಡ್ಕೊಂಡಿರೋದ್ರಿಂದ ಸಾಯೋವಾಗ ಎಷ್ಟು ಕಷ್ಟ ಅಂದರೆ, ಪಾಸ್ಟ್ರು ನನಗೋಸ್ಕರ ಪ್ರಾರ್ಥಿಸ್ರಿ ಅಲ್ವಾ? ಏನು ಪಾಸ್ಟ್ ಅದರಲ್ಲಿ ಏನು ತಪ್ಪು? ಈ ವಚನ ಓದಂಗೆ ನಿಮ್ಗೆ ಅರ್ಥ ಆಗುತ್ತೆ. ಮುಂದೆ ಬಿಡುಗಾಡಿ. ಗುಡಾರವು ಕಿತ್ತು ಹಾಕಲ್ಪಟ್ಟರು. ಅಯ್ಯ ನೀನು ಲೈಕ್ ಮಾಡು, हिंदी में भी रेडी रहना. वही वचन हिंदी में पढ़ना प्लीज. माइक कोड़ा मैं. क्योंकि हम जानते हैं कि जब हमारा पृथ्वी पर का डेरा सरी का घर, जब हमारे पृथ्वी पर का डेरा सरी का घर, शरीर का घर गिराया जाएगा. ಬಸ್ ಈ ಟೆಂಟನ್ನ ಕೆಡವಿ ಹಾಕ್ತಾರಂತೆ. ಗ್ಯಾರಂಟಿ. ಲೈಕ್ ಆಗಲಿ ಲೈಕ್ ಆಗದೆ ಇರಲಿ, ನೀವು ಅದನ್ನು ಎಷ್ಟೇ ಪ್ರೀತಿ ಮಾಡಿರ್ರಿ, ಅಮೇರಿಕಾದಿಂದ ತಂದಂಥ ಶ್ಯಾಂಡಲಿಯರ್ ನೀವು ಈ ಟೆಂಟಲ್ಲಿ ಹಾಕಿದ್ರು ಆ ಟೆಂಟ್ಗಿಂತ ಸುಂದರವಾಗಿ ಶ್ಯಾಂಡಲಿಯರ್ ಕಾಣ್ತಾ ಇರ್ತದೆ. ಅಂದರೆ ನಾನು ಹೇಳೋದೇನೆಂದರೆ, ಈ ಟೆಂಟಿಗೆ ಒಂದು ಚಶ್ಮಾ ತಗೊಂಡೆ, ಎಷ್ಟು ದುಡ್ಡು ಕೊಟ್ಟೆ ಅಂದರೆ ಆ ಚಶ್ಮಾ ಈ ಟೆಂಟ್ಗಿಂತ ಚೆನ್ನಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅರ್ಥ ಆಗಲಿಲ್ಲ. ಬೆಳಿಗ್ಗೆ ಹೇಳ್ತಾ ಇದ್ದೆ ನಿಮಗೆ, ನಾನು ಅದನ್ನು ಹೇಳಲ್ಲ ಬಿಡಿ. ಬೆಳಿಗ್ಗೆ ಹೇಳ್ತಾ ಇದ್ದೆ, ಬೇಡ ಬಿಡಿ ಓಲಿ, ಎಲ್ಲಾದ್ರೂ ಮತ್ತೆ ಮುಂದಿನ ಸಾರಿ ತಪ್ಪಿಸ್ಕಿದ್ರ. ಕೇಳ್ತಾ ಇದ್ದೀರಾ? ಅದನ್ನು ಹುಡುಕಿ ತಂದು ಅದನ್ನು ಗೋಲ್ಡನ್ ಸ್ಟೈಲ್ ಮೇಲೆ ಹಾಕೊಂಡು ನೋಡಿದ್ರೆ, ಅಯ್ಯೋ ಆ ಚಶ್ಮಾ ನನಗಿಂತ ಸುಂದರವಾಗಿ ಕಾಣ್ತೈತೆ. ಸುಮ್ಮನೆ ತೆಗೆದುಬಿಟ್ಟು ಕಬಾರ್ಡಲ್ಲಿ ಇಟ್ಟು ಇದಕ್ಕೆ ನಾನು ಯೋಗ್ಯ ಇಲ್ಲ ಬಿಡು, ಅಥವಾ ಇದು ನನಗೆ ಯೋಗ್ಯ ಇಲ್ಲ ಅಂತ ಟೆಂಟನ್ನು ಟೆಂಟ್ ರೀತಿಯಲ್ಲಿ ಇಟ್ಟರೆ ಅದಕ್ಕೆ ತುಂಬ ದೇವರ ಗೌರವ ಮಹಿಮೆ ಬರ್ತದೆ. ನಾನು ಮೇಕಪ್ ಬಗ್ಗೆ ಮಾತಾಡ್ತಾ ಇನ್ನೂ ಹೇಳ್ತೀನಿ ಕೇಳಿ. ಯಾಕಪ್ಪ ಅಂದರೆ ಈ ಟೆಂಟ್ ಯಾಕಪ್ಪ ಅಂದರೆ ಗುಡಾರ ಕೆಡವಲ್ಪಡ್ತದಂತೆ. ಮೊದಲು ಹಂಚು ಹೋಗ್ತಾ ಇದೆ, ನಂತರ ಪ್ಲಾಸ್ಟ್ರಿಂಗ್ ಹೋಗುತ್ತೆ ಒಂದಿನ. ಈಗ ಎಷ್ಟೋ ಜನ ಕುಂತವ್ರಲ್ಲಿಗೆ ನೋಡಿ, ಅದು ಒಮ್ಮೆನೇ ಬೀಳಲ್ಲ, ಬೀಳಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ. ಮೊದಲು ಹಂಚು ಬೀಳ್ತಾ ಇದೆ, ನನ್ನ ಹಂಚೇನೋ ಬೀಳ್ತಾ ಇದೆ ಇರಲಿ, ಆದರೆ ಕೂತವರಲ್ಲಿ ಕೆಲವ್ರದ್ದು ಕಂಬಗಳು ಬೀಳ್ತಾ ಇದೆ. ತಪ್ಪ ಹೋಗಿ ಅದನ್ನು ರೀಫಿಕ್ಸ್ ಮಾಡ್ಕೊಳ್ತೀವಿ ಇಲ್ಲೇ ಇರೋ ರೀತಿಯಲ್ಲಿ, ಅದನ್ನು ಕಾಸ್ಟ್ಲಿಯಾಗಿ ರೀಫಿಕ್ಸ್ ಮಾಡ್ಕೊಳ್ತೀವಿ. ಆದರೆ ಟೆಂಟನ್ನು ಬಿಡ್ಲಿಕ್ಕೆ ಮಾತ್ರ ರೆಡಿ ಆಗ್ತಾ ಇಲ್ಲ ನಾವು.
ಯೋಚಿಸ್ತಾ ಇದ್ದೀರ ಅಂದ್ಕೊಳ್ತೇನೆ. ದೇವರ ವಾಕ್ಯ ಟೆಂಟನ್ನು ಸರಿ ಮಾಡ್ಕೊ ಅಂತ ಹೇಳ್ತಾ ಇಲ್ಲ, ನಾನು ಅದನ್ನು ನೋಡ್ಕೊಳ್ತೀನಿ. ಆದರೆ ಟೆಂಟನ್ನು ಬಿಡ್ಲಿಕ್ಕೆ ನೀನು ರೆಡಿ ಆಗು ಅಂತ ಹೇಳ್ತಾ ಇದ್ರೆ, ನಾವು ಟೆಂಟನ್ನು ಬಿಡ್ಲಿಕ್ಕೆ ರೆಡಿ ಆಗೋರಲ್ಲ. ಆ ಟೆಂಟಿಗೆ ಇನ್ನೂ ಸ್ವಲ್ಪ ರಿಪೇರಿ ಮಾಡಿ ತೇಪೆ ಹಚ್ಚಿ ಅವರ ಹೃದಯವನ್ನು ಇವರಿಗೆ ಹಾಕಿ, ಇವರ ಕಿಡ್ನಿಯನ್ನು ಇವರಿಗೆ ಹಾಕಿ, ಆಗ್ತಾ ಇಲ್ವಾ? ಹೆಂಗೋ ಮಾಡ ಟೆಂಟನ್ನು ದುಗಿಸ್ಲಿಕ್ಕೆ ನೋಡ್ತೀವಿ ಹೊರತು ಆ ಟೆಂಟನ್ನು ಬಿಡೋ ವಿಚಾರ ನಾವು ಮಾಡಲ್ಲ. ಪಾಸ್ಟ್ರ್ ಏನ್ರಿ ಸಾಯ್ಲಿಕ್ಕೆ ಹೇಳ್ತಾ ಇದ್ರೆ, ಸಾಯೋದ್ರ ಬಗ್ಗೆ ಮಾತಾಡ್ತಾ ಇಲ್ಲಮ್ಮ. ನಾನು ಏನು ಹೇಳ್ತಾ ಇದ್ದೀನಂದರೆ, ಯೇಸು ಸ್ವಾಮಿ ಏನು ಹೇಳಿದಂದರೆ, ನಿನ್ನ ಖಜಾನೆ ಎಲ್ಲಿದೆಯೋ ಅಲ್ಲೇ ನಿನ್ನ ಹೃದಯ. ಇದನ್ನು ನಿನ್ನ ಖಜಾನೆ ಮಾಡ್ಕೊಂಡೆ ಅಂದರೆ ನಿನ್ನ ಹೃದಯ ಇಲ್ಲೇ ಸಿಕ್ಕೊಳ್ಳೋದು, ಅಲ್ಲಿಗೋಸ್ಕರ ಸಿದ್ಧ ಆಗಲ್ಲ. ಮುಂದೆ ನೋಡಿ ಹೇಳ್ತದೆ, ಎಷ್ಟು ಸುಂದರವಾಗಿ ಹೇಳ್ತದೆ. ದೇವರಿಂದ ಉಂಟಾದ ಒಂದು ಕಟ್ಟಡ ಅಂದ್ರೆ ಅದು ಹಿಂದಿಯಲ್ಲಿ ಹೋದ್ರಮ್ಮ. तो हमें परमेश्वर की ओर से स्वर्ग पर एक ऐसा भवन मिलेगा. रुकिए, ಇದೇನು ಟೆಂಟ್? ಅಲ್ಲಿ ಕೊಡಲ್ ಈ ಒಳಗಿರುವಂಥ ಆತ್ಮ ಚಾಕ್ಲೇಟ್, ಮೇಲಿರೋದು ರ್ಯಾಪರ್ ಅಷ್ಟೇ. ಇಲ್ಲಿ ರ್ಯಾಪರ್ಗೆ ಟೆಂಟ್ ಅಂತೆ, ಅಲ್ಲಿ ಸಿಗೋ ರ್ಯಾಪರು ಭವನ ಅಂತೆ. ಆ ಭವನದಕ್ಕೋಸ್ಕರ ನಾವು ಹಸಿವೆ ಪಡೋದನ್ನು ಬಿಟ್ಟು ಇರೋ ಟೆಂಟನ್ನು ಪೇಂಟ್ ಮಾಡಿದ್ದೆ. ಈ ವ್ಯತ್ಯಾಸ ಅರ್ಥ ಆಗ್ತದೆ ಅನ್ಕೊಳ್ತೀನಿ. ಟೆಂಟಲ್ಲಿ ಇರ್ಲಿಕ್ಕೆ ಮನಸ್ಸು ಮಾಡ್ತೀರಾ, ಭವನದಲ್ಲಿ ಇರ್ಲಿಕ್ಕೆ ಮನಸ್ಸು ಮಾಡ್ತೀರಾ? ಮತ್ತು ಸಾಯ್ಲಿಕ್ಕೆ ಯಾಕೆ ಹೆದರ್ತೀರ? ಕಪಟತನ ಅನ್ನೋದು ಸಭೆಗಳಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಒಬ್ಬ ಅಜ್ಜಿಗೆ, ಮುಂದೆ ಓದೋಣ, ಅದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತೇನೆ, ಕೇಳಿ, ಮುಂದೆ ಓದಿ. ಕನ್ನಡ. ದೇವರಿಂದ ಉಂಟಾದ ಒಂದು ಕಟ್ಟಡವು, ಅದನ್ನು ನಾನು ಹಿಂದಿ ಪ್ರಕಾರ ಭವನ, ಅರಮನೆಯು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಮುಂದೆ ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ಬಸ್ ನಿತ್ಯವಾಗಿರುವಂತದ್ದಾಗಿದೆ. ಆಮೇನ್. ಈಗ ಅದೇ ಅಧ್ಯಾಯದ 2ನೇ ವಚನ ಓದಮ್ಮ. ನಾವು ಈಗಿನ ದೇಹದಲ್ಲಿ ಇರುವವರೆಗೂ ಓದ್ಬೇಡಿ, ನನ್ನನ್ನು ನೋಡಿ ಒಂದು ನಿಮಿಷ. ಓದ್ದೇ ಹೋದ್ರೆ ಬೈಬಲ್ ಯಾಕೆ ತರೋದು ಅನ್ಕೊಳಿಕ್ ಹೋಗ್ಬೇಡಿ. ಬೈಬಲ್ ತರಲೇಬೇಕು, ಯಾಕಂದ್ರೆ ಅದು ನಿಮ್ಮ ಬ್ಯಾಚ್. ಯಾರಾದ್ರೂ ನಿಮ್ಮ ಬೈಬಲ್ ಹಿಡ್ಕೊಂಡು ಹೇಳಿ, ದಿಸ್ ಇಸ್ ಮೈ ಬ್ಯಾಚ್. ಕ್ರಾಸ್ ನಮ್ಮ ಬ್ಯಾಚ್ ಅಲ್ಲ, ಬೈಬಲ್ ನಮ್ಮ ಬ್ಯಾಚ್. ಆಮೇನ್, ಇದು ನಮ್ಮ ಬ್ಯಾಚ್. ಹಲ್ಲೆಲೂಯಾ. ಯಾಕೆ ಹೇಳಿ? ಕ್ರಾಸ್ ಹಾಕೊಂಡವ್ರು ವ್ಯಭಿಚಾರ ಮಾಡ್ಬೋದು, ಈ ಬ್ಯಾಚನ್ನು ಹಾಕೊಂಡವ್ರು ಅದನ್ನು ಮುಟ್ಲಿಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಈ ಬ್ಯಾಚಲ್ಲಿ ಬರೋದಿದೆ, ಅದು ಪಾಪ ಅಂತ. ಹಲ್ಲೆಲೂಯಾ. ಆಮೇನ್. ಇದು ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಇಲ್ಲಿ ಯಾರಿಗಾದ್ರೂ ಅರ್ಥ ಆಗ್ತಾ ಇರೋರು ಈ ಮಂಡಲದಲ್ಲಿದ್ದರೆ ಒಂದ್ಸಾರಿ ಆಮೇನ್ ಎಂದಾಗ ಹೇಳ್ತೀರಾ? ಹಲ್ಲೆಲೂಯಾ. ಆಮೇನ್. ಓದಮ್ಮ, ಇನ್ನೊಂದ್ಸಾರಿ ರಿಪೀಟ್ ಮಾಡಮ್ಮ ಅದನ್ನ ನೋಡಿ. ಭೂಮಿಯ ಮೇಲೆ 2ನೇ ವಚನ. ನಾವು ಈಗಿನ ದೇಹದಲ್ಲಿ ಇರುವವರೆಗೆ ನರಳುತ್ತೇವೆ. ರೋಗದ ನಿಮಿತ್ತವಾಗಿ ಅಲ್ಲ, ದುಃಖದ ನಿಮಿತ್ತವಾಗಿಲ್ಲ. ಈ ನರಳಾಡುವಿಕೆ ಬೇರೆನೆ. ಏನಂತ ನರಳುತ್ತೇವಂತೆ? ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು. ನಿಲ್ಲಿಸಿ ಕೇಳಿ. ಅಂದ್ರೆ ವಿಶ್ವಾಸಿಗಳು ಹೇಗಿರ್ತಾರಂತೆ, ಈ ಸಾಕಾಗೈತೆ ಈ ಶರೀರ. ಯಾವ ವಿಶ್ವಾಸಿನಿ ಹಿಂಗೆ ಅನ್ನೋದು ನಾನು ಕೇಳಲೇನೇ ಇಲ್ಲ, ಯಾವ ಪಾಸ್ಟ್ರು ಹಿಂಗೆ ಅನ್ನೋದು ಕೇಳಲೇನೇ ಇಲ್ಲ. ಜ್ವರ ಬಂದಾಗ ಅಷ್ಟು ಅಂತಾರೆ, ದೇವರೇ ನನ್ನ ಎತ್ಕೊಂಡು ಬಿಡು ಅಂತ. ಆರಾಮಾದ ನಂತರ ತಪ್ಪಿನೂ ಎತ್ಕೋ ಅನ್ನಲ್ಲ. ಬಡತನ ಬಂದಾಗ ದೇವರೇ ನನ್ನನ್ನು ಎತ್ಕೋ ಅಂತಾರೆ. ದುಡ್ಡು ಬಂದಾಗ ದೇವರೇ ನಾನು ಬರ್ತೀನಂತ ಅಪ್ಪಂದ್ರು ಅನ್ನಲ್ಲ. ದುಡ್ಡು ಬಂದ್ರೆ ಇಲ್ಲೇ ಇರ್ತೀನಿ, ಜ್ವರ ಬಂದ್ರೆ ಪರಲೋಕಕ್ಕೆ ಹೋಗ್ತೀನಿ ಅಂತ ಲೆಕ್ಕ ಇದು. ಸತ್ಯ ಹೇಳ್ತಾ ಇದೀನಲ್ಲ. ಈ ನರಳಾಟನೇ ಬೇರೆ ಅಂತೆ. ಇದೆಂತ ನರಳಾಟ ಅಂತೆ? ಉಣ್ಣೋದಕ್ಕಿದೆ, ತಿನ್ನೋದಕ್ಕಿದೆ, ಸಭೆಗಳಿದೆ, ಆಶೀರ್ವಾದ ಇದೆ, ಆದರೂ ತೃಪ್ತಿ ಇಲ್ಲ. ಇದು ಎಂತ ತೃಪ್ತಿ? ದೇವರೇ, ಯಾವಾಗ ನನಗೆ ಈ ಶರೀರದಿಂದ ಬಿಡುಗಡೆ ಸಿಕ್ಕು, ಈ ನಾಶವಾಗುವಂತ ಲೋಕವನ್ನ ಬಿಟ್ಟು ಪರಲೋಕದ ಆ ಶರೀರವನ್ನು ಧರಿಸಿಕೊಳ್ಳುವಂತ ದಿನ ನನಗೆ ಯಾವಾಗ ಬರ್ತದೆ ಅಂತ ನರಳ್ತಾ ಇದ್ದಾರಂತೆ. ಆದ್ರೆ ಈಗಿನ ಸಭೆಗಳಲ್ಲಿ ಯಾರು ಅದನ್ನು ನರಳಾಡ್ತಾ ಇಲ್ಲ. ಯಾಕೆ?
ಬಿಡೋ ಮನಸ್ಸೇ ಇಲ್ಲ. ಲೋಕದವರಿಗೂ ನಮಗೂ ಏನು ವ್ಯತ್ಯಾಸನೇ ಉಳಿದಿಲ್ಲ. ಅವರು ಸಾಯ್ಲಿಕ್ಕೆ ಭಯ ಪಡ್ತಾ ಇದ್ರೆ ನೀನು ಸಾಯ್ಲಿಕ್ಕೆ ಭಯ ಪಡ್ತೀಯ. ಅವರಿಗೂ ಇಲ್ಲೇನೇ ಇರಬೇಕು, ನಿನಗೂ ಇಲ್ಲೇನೇ ಇರಬೇಕು. ಎಷ್ಟು ಜನರಿಗೆ ಇದು ವ್ಯತ್ಯಾಸ ಅರ್ಥ ಆಗ್ತಾ ಇದೆ? ಎಷ್ಟು ಸುಂದರವಾಗಿ ಬರೆದಿದೆ ನೋಡಿ, ಎಷ್ಟು ಅದ್ಭುತವಾಗಿ ಬರೆದಿದೆ ನೋಡಿ. ಆಮೇನ್ ಆಮೇನ್. ಪೌಲನು ಹೇಳ್ತಾ ಇದ್ದಾನೆ, ಈ ಶರೀರದಲ್ಲಿ ಇರುವವರೆಗೂ ನನಗೊಂದು ನರಳಾಟ ಇದೆ. ಏನು ನರಳಾಟಪ್ಪ ಅಂದರೆ, ಯಾವಾಗ ನಮಗೆ ಬಿಡುಗಡೆ ಸಿಗ್ತದೋ ಅಂತ ನರಳಾಟ. ಆದರೆ ನಾನು ಅಂದ್ಕೊಳ್ತಾ ಇದ್ದೀನಿ, ಪೌಲ ಸುಳ್ಳು ಹೇಳ್ತಾ ಇದ್ದಾನೆ. ಯಾಕಂದರೆ ಇವತ್ತಿನವರೆಗೂ ಒಬ್ಬ ಪಾಸ್ಟರ್ ಆಗಲಿ, ಒಬ್ಬ ವಿಶ್ವಾಸಿ ಆಗಲಿ, ಪಾಸ್ಟರ್ ಯಾವಾಗ ನಮಗೆ ಬಿಡುಗಡೆ ಸಿಗ್ತದೆ ಈ ಶರೀರದಿಂದ, ನೀವು ಹೇಳ್ತಾ ಇರುವಂಥ ದೇವರ ಮಹಿಮೆಯೊಳಗೆ ಯಾವಾಗ ಪ್ರವೇಶಿಸ್ತೀನಂತ, ಹೊರಟೋಗ್ಲಿಕ್ಕೆ ಮನೆಗೆ ಹೋಗ್ತೇನಂತ ಹೇಳಲಿಕ್ಕೆ ಇನ್ನೂವರೆಗೂ ಒಬ್ಬ ವಿಶ್ವಾಸಿ ಹೇಳಲಿಲ್ಲ. ಈ ನರಳಾಟವನ್ನು ನಾನು ಸಭೆಯಲ್ಲಿ ನೋಡಲೇ ಇಲ್ಲ. ಅಂದರೆ ಒಂದು ಸಭೆ ತಪ್ಪಾಗ್ತಾ ಇರ್ಬೋದು, ಇಲ್ಲದೆ ಹೋದರೆ ವಾಕ್ಯ ತಪ್ಪಾಗಿ ಬರೆದಿರ್ಬೋದಲ್ವ. ಒಮ್ಮೆ ಆದರೂ ಗಂಡ ಆಗಿ ಹೆಂಡ್ತಿಗೆ ಹೇಳಿದ್ರ, ಲೇ ತಯಾರಾಗೆ, ದೇವರು ಇವತ್ತೇನು ಬಂದರೂ ಬರ್ಬೋದು, ನಾನು ತಯಾರಾಗ್ತಾ ಇದ್ದೀನಿ, ಒಂದು ವೇಳೆ ನಿನಗಿಂತ ಮುಂಚೆ ನಾನು ಹೋಗ್ಬಿಟ್ರೆ ಭಯ ಪಡಬೇಡ, ದೇವ್ರ ಆತ್ಮ ನಿನ್ನ ಜೊತೆಗಿದ್ದಾನಂತ ಒಬ್ಬನಾದರೂ ಗಂಡಸು ಹೇಳ್ತಾ ಇದ್ದಾನೆ ಇವತ್ತು? ಯಾಕೆ ಆ ನಿರೀಕ್ಷೆನೇ ಇಲ್ಲ? ಒಬ್ಬರಾದರೂ ಹೆಂಡ್ತಿ ಗಂಡನಿಗೆ ಭಯ ಪಡಬೇಡ್ರಿ, ನಾನು ಮುಂದೆ ಹೋದರೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡ್ರಿ, ರೋಗ ಬಂದಾಗ ಹೇಳ್ತಾಳೆ, ಚೆನ್ನಾಗಿರುವಾಗ ಹೇಳಲ್ಲ. ನಮ್ಮವ್ರು ಎಂಥವ್ರಂದ್ರೆ, ಇನ್ನೂ ರೋಗ 10 ಕಿಲೋಮೀಟರ್ ಇರ್ತದೆ. ಅಂದರೆ ರಿಸಲ್ಟ್ ಬರಬೇಕಾಗಿರುವಂಥ ಲ್ಯಾಬ್ರೋಟ್ರಿ 10 ಕಿಲೋಮೀಟರ್ ಇರ್ತದೆ. ಅಲ್ಲಿಂದ ರಿಸಲ್ಟ್ ತೊಗೊಂಡು ಇಲ್ಲಿ ಬರಬೇಕಂದ್ರೆ ಇನ್ನೂ ಒಂದು ತಾಸು ಹಿಡಿತಾ ಇರ್ತದೆ. ಆಗಲೇ ಸತ್ಬಿಟ್ಟಿರ್ತಾರೆ ಇವರು, ಸತ್ಬಿಡ್ತಾರೆ. ಹೆಂಡ್ತಿ ಹೇಳ್ತಾ ಇರ್ತಾರೆ, ಯಾರಾದ್ರೂ ಈ ನಂಬಿಕೆ ಮಂಡಲದಲ್ಲಿ ಇದ್ದೀರಾ? ನಾನು ನಿಮ್ಮ ಜೀವನದ ಮೇಲೆ ನುಡಿತಾ ಇದ್ದೀನಿ. ಯಾವ ಏರಿಯಾಗಳನ್ನು ಸೈತಾನನ್ನು ಸಾಯಿಸ್ಬಿಡ್ತೀನಂತ ನಿನ್ನ ಕಿವಿಯಲ್ಲಿ ಹೇಳ್ತಾ ಇದ್ದಾನೋ, ಅದು ನಿನ್ನ ಬಿಸ್ನೆಸ್ ಆಗಿರಲಿ, ನಿನ್ನ ಸಂಬಂಧಗಳಾಗಿರಲಿ, ನಿನ್ನ ಕುಟುಂಬವಾಗಿರಲಿ, ನನ್ನ ಜೊತೆನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದು ಸಾವಲ್ಲ. ನನ್ನ ದೇವರು ಬಂದಿರೋದು ಜೀವ ಇರಬೇಕಂತಲೂ, ಅದು ಸಮೃದ್ಧಿಯಾದ ಜೀವ ಇರಬೇಕಂತಲೂ ಬಂದಿದ್ದಾನೆ. ಅದು ಸಾಯಲ್ಲ, ಅದು 2ರಷ್ಟು ಆಶೀರ್ವದಿಸಲ್ಪಟ್ಟು ಬೆಳೆಯುತ್ತೆ. ಅವಳ ತಲೆ ಮೇಲೆ ಕೈ ಇಟ್ಟು ಒಂದೇ ಮಾತು ಹೇಳಿದೆ, ಎಲ್ಲವೂ ಹೊರಟೋಗಿ ನೂತನ ಆಗುತ್ತೆ ಅಂತ. ನಾನು ಅಂದ್ಕೊಂಡೆ ಅವಳಿಗೆ ಸಂತೋಷ ಆಗುತ್ತಂತ. ಸಿಟ್ಟು ಬಂತು ಅವಳಿಗೆ, ಕೋಪ ಬಂತು. ಹೊರಟೋಗಿ ನಮ್ಮ ಸಿಸ್ಟರ್ ರೂಬಿ ಮುಂದೆ ಹೇಳ್ಕೊಂಡ್ರಂತೆ, ಪಾಸ್ಟ್ರಿಗೆ ಬಹುಶಃ ಅರ್ಥ ಆಗ್ತಾ ಇಲ್ಲ ಕಾಣುತ್ತೆ, ನಾನು ಹೇಳಿದೆ ಸಾಯ್ತಾ ಇದ್ದೀನಂತ, ಅವ್ರು ಹೇಳ್ತಾ ಇದ್ರೆ ಎಲ್ಲ ಹೊಸದಾಗ್ತದಂತ, ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ ಪಾಸ್ಟ್ರಿಗೆ. ಸಿಸ್ಟರ್ ರೂಬಿ ಹೇಳಿದ್ರು, ಇಲ್ಲ ನನಗೆ ಗೊತ್ತು, ನಮ್ಮ ಪಾಸ್ಟ್ರು ಏನೋ ನೋಡಿರ್ತಾರೆ ಆತ್ಮದಲ್ಲಿ, ಅದನ್ನೇ ನುಡ್ದಿದ್ದಾರೆ. ನೀನು ಮನೆಗೆ ಹೋಗು. ಮನೆಗೆ ಹೋದ್ಲು, ವ್ಯಾನಿಟಿ ಬ್ಯಾಗ್ ತೆಗೆದ್ಲು, ಚೀಟಿದ, ಅಯ್ಯಯ್ಯೋ ನಾನು ಪಾಸ್ಟ್ರಿಗೆ ತೋರಿಸ್ಲಿಲ್ಲ ಅಂತ ನೆಕ್ಸ್ಟ್ ಸಂಡೇ ಮತ್ತೆ ತೊಗೊಂಡು ಬಂದ್ಲು. ತೃಪ್ತಿನೇ ಆಗಿಲ್ಲ ಅವಳಿಗೆ. ಪಾಸ್ಟ್ರೇ, ಒಂದು ವೇಳೆ ನನಗೇನಾದರೂ ಆದರೆ ಇದೆಲ್ಲ ಬರೆದಿಟ್ಟಿದ್ದೀನಿ, ನನ್ನ ಗಂಡನ ಜೊತೆಗೆ ನೀವೇ ಡಿಸ್ಕಸ್ ಮಾಡಿ ಹೆಲ್ಪ್ ಮಾಡಬೇಕು. ನಾನು ಮಾಡಲ್ಲ, ನೀನು ಸಾಯಲ್ಲ, ನೀನು ಎಲ್ಲ ಹೋಗ್ತಾ ಇಲ್ಲ, ನಿನ್ನ ಸಮಯ ಬಂದಿಲ್ಲ, ನಿನ್ನ ಸಮಯ ಬಂದಿಲ್ಲ. ಮತ್ತೆ ಕೋಪ ಅವಳಿಗೆ. ಪಾಸ್ಟ್ರಿ 1 ವಾರ ಅಂದರೆ ರಿಪೋರ್ಟಿಗೆ 15 ದಿವಸ. ಯಾಕಂದ್ರೆ ಅವ್ರು ಡೆಲ್ಲಿಗೂ ಎಲ್ಲ ಕಳಿಸ್ಬಿಟ್ಟಿದ್ರು ರಿಪೋರ್ಟನ್ನು. ಸೈತಾನ ಗೊತ್ತು ರಿಪೋರ್ಟನ್ನು ಎಲ್ಲಿ ಕಳಿಸ್ಬೇಕಂತ. ಅಲ್ಲಿವರೆಗೂ ನಿಮ್ಮ ತಲೆಯಲ್ಲಿ ಗಿರ್ಮಿಟ್ ಹೊಡಿಬೇಕಲ್ಲ. ಧಾರವಾಡ ಗಿರ್ಮಿಟ್ ಹೊಡೆದು ಮಸಾಲೆ ಹಾಕಿ ಸಾಯ್ತೀಯ 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 ಸಾಯ್ತೀಯ. ಆ ರಿಪೋರ್ಟ್ ಪಾಸಿಟಿವ್ ಬಂದ್ರು ಹಂಗೆ ನಾ ಸಾಯ್ತೀನಿ, ಅದು ನೆಗೆಟಿವ್ ಬಂದ್ರು ಹಂಗೆ ನಾನು ಸಾಯ್ಬೇಕಲ್ಲ ಅಂತ ಅಷ್ಟು ರೆಡಿ ಮಾಡ್ಬಿಡ್ತಾವನೆ. ನೀವು ಸಾಯ್ಲಿಕ್ಕೆ ರೆಡಿ. ಎನಿವೆ, ದ್ಯಾಟ್ ಈಸ್ ನಾಟ್ ದ ಮೆಸೇಜ್. ಆದರೆ ಯಾಕೋ ದೇವರ ಆತ್ಮ ಪ್ರೇರೇಪಿಸ್ತಾ ಇದ್ದಾನೆ, ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ರಿಪೋರ್ಟ್ ಬಂದ ನಂತರ ನೋಡಿದ್ರೆ ಏನಾಯ್ತು ಗೊತ್ತಾ? ಒಂದ್ಸರಿ ನಗ್ತಾ ಬಂದರು. ಇವಳಿಗೆ ಏನಾಯ್ತಂದೆ ನಾನು, ಪಾಸ್ಟರ್ ನೀವು ಹೇಳಿದ್ದು ಈಗ ಅರ್ಥ ಆಯ್ತು ಪಾಸ್ಟರ್. ಅದಕ್ಕೆ ಅಲ್ಲಿ ಬಂದಿದ್ದು ನೋಡಿದ ಮೇಲೆ ನಂಬೋದು ನಾವು. ಏನಾಯ್ತಮ್ಮ ಅಂತ ಕೇಳಿದೆ. ಪಾಸ್ಟರ್ ಸಾರಿ ಪಾಸ್ಟರ್, ಅದು ಬಿಡು ಏನಾಯ್ತು? ಈ ಲೆಟ್ರ್ ಸುತ್ತ ಬರೆದಿಟ್ಟಿದ್ದೆ ಪಾಸ್ಟರ್, ಸತ್ತೋಗ್ತೀನಂತ. ನಾನು ಅದ್ರ ಏನಾಯ್ತು ಹೇಳ್ರಮ್ಮ. ನನಗೆ ನನ್ನ ಟೆನ್ಷನ್, ಇಡೀ ವಾರ ಉಪವಾಸ ಇದ್ದವಳಿಗೋಸ್ಕರ ಹಗಲು ರಾತ್ರಿ ಪ್ರಾರ್ಥಿಸ್ತಾ ಇದ್ದೀನಿ. ಪಾಸ್ಟರ್ ಸಾರಿ ಪಾಸ್ಟರ್, ಅದೇನೋ ನನಗೇನು ಆಗಿಲ್ವಂತೆ, ಅದೇನೋ ತಪ್ಪಿ ಗಡ್ಡೆ ಬಂದಿತ್ತು, ಟ್ಯಾಬ್ಲೆಟ್ ಕೊಟ್ಟರು ಹೋಗ್ಬಿಡ್ತು. ಅಯ್ಯೋ, ಕೇಳ್ತಾ ಇದ್ದೀರಾ? ನಾನು ಹೇಳಿದೆ ಅವರು ಟ್ಯಾಬ್ಲೆಟ್ ಕೊಟ್ಟು ಹೋಗ್ಲಿಲ್ಲ, ಆತನ ಬಾಸುಂಡೆಗಳಿಂದ ನಿನಗೆ ಗುಣ ಆಯ್ತು. 8 ತಿಂಗಳಾಯ್ತು, ಇನ್ನೂ ಜೀವಂತ ಆಗಿದ್ದಾಳೆ.
ಓಡಾಡ್ಕೊಂಡು ಸೇವೆ ಮಾಡ್ಕೊಳ್ತಾ ಇದ್ದಾರೆ. ಸಂಡೇ ಬೆಳಿಗ್ಗೆ ಒಂದು ಆರಾಧನೆಯನ್ನು ಪ್ರಾರಂಭ ಮಾಡಿ ಅವರಿಬ್ಬರಿಗೂ ಒಪ್ಪಿಸ್ಕೊಟ್ಟಿದ್ದೀವಿ. ಆಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಮುಂದಿನ ವಾರ ಅವ್ರ ಮನೆಯವರೇ ಪ್ರೀಚ್ ಮಾಡ್ತಾ ಇರೋದು. ಈಗ ನಮ್ಮವ್ರು ಬಂದು ಹೇಳ್ತಾರೆ, ನಮ್ಮ ಚರ್ಚ್ ಶಿಬಿರ್ ಪಾಸ್ಟ್ರೆ ಏನು ಮಾಡಿಬಿಟ್ರೆ ಅವ್ರಿಗೆ. ನಾನು ಹೇಳಿದೆ, ಏನಾಯ್ತು? ನಿಮಗಿಂತ ಚೀರಾಡಿ ಬೋಧಿಸ್ತಾವನೆ, ಕಿವಿ ರೊಯ್ ಅಂತೈತೆ. ನಾನು ಹೇಳಿದೆ, ನಂಬಿಕೆ ತೋರಿಸೋದು ಅಷ್ಟೇ. ಒಳಗಡೆ ನಂಬಿಕೆ ಬಿಟ್ಟು ಬಂದುಬಿಟ್ರೆ ವಾಲ್ಯೂಮ್ ತನ್ನಷ್ಟೇ ತಾನೇ ಮೇಲೆ ಹೋಗುತ್ತೆ, ಮಾಡೇ ಮಾಡ್ತಾನಂತ. ಆಮೇಲೆ ಆದರೆ ಟ್ಯೂಮರ್ ಹೋಯ್ತು ನಿಜ, ಪರ್ಮನೆಂಟಾಗಿ ಇಲ್ಲೇ ಇರ್ಲಿಕ್ಕೆ ನಾವು ಬರಲಿಲ್ಲ. ಕೇಳ್ತಾ ಇದ್ರೆ ಅಂದ್ಕೊಳ್ತೇನೆ. ಕಾಲಾವಧಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಮರಣ ಇಲ್ಲ. ನನ್ನ ಆಯುಸ್ಸನ್ನು ಜೀವಿಸಿ ನಾನು ಸಾಯೋದು. ಆದರೆ ಆ ಕಾಲಾವಧಿಯಲ್ಲಿ ನಾನು ಸಾಯಲಿಕ್ಕೆ ತೊಂದರೆ ಆಗುವಷ್ಟು ಈ ಶರೀರದ ಜೊತೆಗೆ ಪ್ರೀತಿ ಮಾಡಿ, ಈ ಲೋಕದ ಪ್ರೀತಿ ಮಾಡಿ ಇಲ್ಲಿ ಸಿಕ್ಕಾಕೊಳ್ಳೋದಲ್ಲ, ಹೋಗಬೇಕಾಗಿದೆ. ಯಾಕೆ? ಏನು ಹೇಳ್ತಾ ಇದೆ ವಾಕ್ಯ? ಏನು ಹೇಳ್ತು? ನನ್ನ ಬೈಬಲ್ ಕೊಡಮ್ಮ. ಈ ಗುಡಾರ ಗ್ಯಾರಂಟಿ ಕೆಡವಲ್ಪಡ್ತದೆ. ಆಮೇನ್ ಆಮೇನ್. ನಮಗೋಸ್ಕರ ಪರಲೋಕದಿಂದ ಹೊಸ ತಪ್ಪಿಯೂ ಗುಡಾರ ಅನ್ಬೇಡಿ, ಭವನ ಅಂದ್ರೆ ಈ ಗುಡಾರನೇ ಹಿಂಗಿರ್ಬೇಕಂದ್ರೆ ಅಲ್ಲಿಂದ ಬರುವಂತ ಭವನವನ್ನು ನಾನು ತೊಟ್ಕೊಳ್ಳುವಾಗ ಅದು ಹೆಂಗಿರಬಾರ್ದು. ನಿನ್ನ ಮನಸ್ಸು ಈಗಿನ ಡೇರೆ ಮೇಲೆ ಇರೋದು ಬೇಡ. ನಿನ್ನ ಮನಸ್ಸು ಈಗಿನ ಟೆಂಟ್ ಮೇಲೆ ಇರೋದು ಬೇಡ. ನಿನ್ನ ಮನಸ್ಸು ಈಗಿನ ಗುಡಾರದ ಮೇಲೆ ಬೇಡ. ಮುಂದೆ ಧರಿಸಿಕೊಳ್ಳಲಿಕ್ಕಿರುವಂಥ ಭವನದ ಮೇಲೆ ನಿನ್ನ ಮನಸ್ಸಿರಲಿ. ಅವಾಗ ನೋಡ್ರಿ, ನಿಮ್ಮ ಪಕ್ಕದವರಿಗೆ 2 ಪೀಸ್ ಬಂದಿದ್ರು ನಿಮ್ಮ ಪೀಸು ಡಿಸ್ಟರ್ಬ್ ಆಗಲ್ಲ. ಏನು ಬಿಡ್ರಿ, ಅವ್ರ ಪಾರ್ಟಿಯಲ್ಲಿ ಅವ್ರಿಗೆ ಪೀಸ್ ಹಾಕಿದ್ರು ಎದಕ್ಕೆ ಚಿಂತೆ ಮಾಡ್ತೀಯ? ಪೀಸ್ ತಿಂದು ನರಕಕ್ಕೆ ಹೋಗೋದಕ್ಕಿಂತ ಪೀಸ್ ಪಡ್ಕೊಂಡು ಸ್ವರ್ಗಕ್ಕೆ ಹೋಗೋದು ಒಳ್ಳೇದಲ್ವಾ? ಆ ಒಂದು ಪೀಸ್ ಸಲುವಾಗಿ, ಆ ಒಂದು ಪೀಸಿಗೋಸ್ಕರ ಅದು ಯಾವ ಗುಡಾರ ತಿನ್ನೋದು? ಭವನ ತಿನ್ನೋದಲ್ಲ, ಗುಡಾರ ತಿನ್ನೋದ. ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಆಮೇನ್. ಎಷ್ಟು ಇದನ್ನ ಪ್ರೀತಿಸ್ಬಿಟ್ಟಿದೀವಿ ಅಂದ್ರೆ ಇದನ್ನ ಬಿಡ್ಲಿಕ್ಕೆ ಗೋಳಾಡ್ತಾ ಇದ್ದೀವಿ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅದನ್ನ ಬಿಡುವಾಗ ಭಕ್ತರಿಗೆ ಸಂತೋಷ ಅಂತೆ, ನರಳಾಟ ಅಂತೆ. ಯಾವಾಗ ನನಗೆ ಬಿಡುಗಡೆ ಸಿಗ್ತದಂತ. ಎಲ್ಲಿದೆ ನರಳಾಟ? ನೀನು ನಿಜವಾದ ಸಭೆ ಆಗಿದ್ರೆ, ನೀನು ನಿಜವಾದ ಕ್ರೈಸ್ತನಾಗಿದ್ರೆ, ನೀನು ನಿಜವಾಗಿ ದೇವರ ವಾಕ್ಯನ ಬಲ್ಲವನಾಗಿದ್ರೆ, ನೀನು ಈ ಶರೀರದಲ್ಲಿ ನರಳಾಡುವವನಾಗಿರ್ತೀಯ. ಆದ್ರೆ ನಾನು ಸಭೆಗಳಲ್ಲಿ ನೋಡೋದೇನೆಂದ್ರೆ, ಶರೀರದಲ್ಲಿ ನಾವು ಮಜಾ ಮಾಡ್ತಾ ಇದ್ದೀವ್ರಿ. ಎಲ್ಲಿದೆ ನರಳಾಟ? ನರಳಾಟ ಇದೆಯಾ? ನಾವು ಈ ಶರೀರದಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ವಾರದಲ್ಲಿ 2 ದಿನಕ್ಕೊಮ್ಮೆ ಆದ್ರೂ ನಮಗೆ ರುಚಿಯಾದದ್ದೇ ಬೇಕು. ಎಲ್ಲಿದೆ ನರಳಾಟ ಅಂತ ಎಲ್ಲಿ ಹೇಳ್ತೀವಿ ನಾವು? ಸುಳ್ಳು ಹೇಳ್ತಾ ಇದೆ ದೇವರ ವಾಕ್ಯ, ಅಥವಾ ಸಭೆ ದೇವರ ವಾಕ್ಯವನ್ನು ಬಿಟ್ಟು ಬಿಟ್ಟಿದೆ.